ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಕಣವ ಸಿಂಚು, ನೀನು ಒಂದೇ ಸಮನೆ ಏನು ಹೇಳ್ದೆ ಹಿಂಗೆ ಅಳ್ತಾ ಇದ್ರೆ ನಾವು ಏನು ತಿಳ್ಕೊಬೇಕು ಹೇಳು? ಅದೇನು ಅಂತ ಬಿಡ್ತು ಹೇಳವ. ಮೊದಲು ನಿಲ್ಸು, ನನಗೆ ಗಾಬರಿ ಆಗ್ತಾ ಇದೆ. ಅದೇನು ಅಂತ ಹೇಳು. ಏನು ಅಂತ ಹೇಳಮ್ಮ. ಅದು ಇವರು 25 ಲಕ್ಷ ರೂಪಾಯಿ ಚೀಟಿ ಮಾಡ್ತಾರಲ್ಲ, ಅದ್ರದ್ದು ಲೈಸೆನ್ಸ್ ತಗೋಬೇಕಂತ ಗೊತ್ತಿಲ್ವಾ ಇವ್ರಿಗೆ? ನೀವು ಮಾಡೋ ಬಿಸ್ನೆಸ್ಗೆ ಇಂತಿಷ್ಟು ಅಂತ ಡೆಪಾಸಿಟ್ ಮಾಡಬೇಕು, ಅದು ಗೊತ್ತಿದೆಯೇನ್ರಿ? ನಿಮ್ಮ ಮೇಲೆ ಕೇಸ್ ಆಗಿದೆ, ಅದಕ್ಕೆ ಅರೆಸ್ಟ್ ಮಾಡಕ್ ಬಂದಿದ್ದೀವಿ. ರೀ ಪಿ ಸಿ ಕರ್ಕೊಳ್ರಿ ಅವ್ರನ್ನ. ಸರ್ ಸರ್ ಸಾಕು ಸುಮ್ಕಿರಮ್ಮಿ. ಎಷ್ಟೊತ್ತಿ ಹೇಳಿಲ್ಲ ಆ ನನ್ನ ಮಗ ನನ್ನ ಬೇಡ ಅಂತ ಕೇಳ್ದ ನನ್ನ ಮಾತಾ? ನೀನ್ ಒಂದ್ಕಿ ತಗೊಂಡ ಬಿಟ್ಕೊಡ್ಲಿಲ್ಲ ಅವನ್ನ. ಅವನು ಭೂಮಿಗೆ ಬಾರ ಕೂಳದ್ ದಂಡ. ನೀನು ಸುಮ್ಕಿರವ, ನಾನು ಮಾತಾಡ್ತೀನಿ, ಸುಮ್ಕಿರವ. ಅಲ್ಲ ಕಣವ ಸಿಂಚು, ನಾನು ಊರಲ್ಲಿ ಇಲ್ಲದೆ ಇರುವಾಗ ಈಟೆಲ್ಲ ಆಗೋಯ್ತೇನವ. ನಾನು ಏಟ್ ಗೀತ ಹೇಳಿದ್ದೀನಿ ನಿಮಗೆ, ನೀವೇನಾದರೂ ಮಾಡಬೇಕಾದ್ರೆ ನನಗೊಂದು ಮಾತು ಹೇಳ್ಬಿಟ್ಟು ಮಾಡಿ ಅಂತ. ನಾನು ಇಲ್ಲದೆ ಇರುವಾಗ ಆಫೀಸ್ ಪೂಜೆ ಮಾಡೋವಂಥದ್ದು ಏನಿತ್ತು? ಆಟೊಂದು ಅರ್ಜೆಂಟ್ ಆಗಿತ್ತು ನಿಮ್ಗೆ ಆಫೀಸ್ ಪೂಜೆ ಮಾಡೋದು. ಈಗ ನೋಡು, ನಾನು ಇಲ್ಲದೆ ಇರುವಾಗ ಆಫೀಸ್ ಪೂಜೆ ಮಾಡಿಕೊಂಡು ಏನು ರಾಧ ಅಂತ ಮಾಡ್ಕೊಂಡು ಕೂತಿದ್ದೀರಾ ಅಂತ. ಹಿಂಗೆಲ್ಲ ಆಗತ್ತೆ ಅಂತ ನಮ್ಗೇನು ಕನ್ಸ ಬಿದ್ದಿತ್ತು ಅಪ್ಪ. ಹೇಳ್ಬೇಡ ಕಣವ, ನೀನು ಸುಮ್ಕಿರವ. ನಾನು ಇದ್ದೀನಲ್ಲ, ನಾನೆಲ್ಲ ನೋಡ್ಕೊತೀನಿ ಕಣ್, ಸುಮ್ಕಿರವ. ಪ್ಲೀಸ್ ಅಪ್ಪ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಹೇಗಾದರೂ ಹರೀಶ್ನ ಹೊರಗಡೆ ಕರ್ಕೊಂಡು ಬನ್ನಿ ಅಪ್ಪ, ಪ್ಲೀಸ್ ಅಪ್ಪ. ಭಯ ಸಿದ್ದುಗೆ ಹೇಳ್ತೀನಿ, ಅವನೇ ಇದನ್ನೆಲ್ಲ ಸರಿ ಮಾಡಿ ಕರ್ಕೊಂಬರ್ತಾನೆ. ಇವಾಗ ಇದನ್ನೆಲ್ಲ ಸಿದ್ದೇಗೌಡಂಗೆ ಹೇಳಿದ್ರೆ ಮೊದಲೇ ಅವನು ಟೆನ್ಷನ್ ಆಗವನೆ. ಅದು ಇದು ಎಲ್ಲ ಅವನಿಗೆ ತಲೆನೋವಾಗ್ಬಿಡ್ತದೆ. ಬೇಡ 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 ಕಲ್ಲ ಮರ್ಗೋಡ, ನೀನೇ ಹೋಗಿ ಅದೇನಾಯ್ತು ಅಂತ ನೋಡ್ಕೊಂಬಲ್ಲ. ನಾನೇನಪ್ಪಯ್ಯ? ಹೂಕಲ್ಲ ಮರ್ಗೋಡ, ನೀನೇ ಹೋಗಿ ಅವ್ನು ಯಾರು ಕರ್ಕೊಂಡು ಹೋದ್ರು ಅವನ ಹತ್ರ ಹೋಗಿ ಮಾತಾಡ್ಕೊಂಡು ಆ ದಂಟಪಿಂಡ ಹರೀಶನ್ನ ಬಿಡ್ಸ್ಕೊಂಡು ಇಲ್ಲಿ ಕರ್ಕೊಂಬವಲ್ಲ. ಸರಿ ಅಪ್ಪಯ್ಯ, ನಾನು ಈಗಲೇ ಹೋಗ್ಬತ್ತೀನಿ. ಸಮಾಧಾನ ಮಾಡ್ಕೊಳವ, ನಾನು ಕರ್ಕೊಬತ್ತೀನಿ. ಗಂಡ್ಸಾದವನ್ಗೆ ಜವಾಬ್ದಾರಿ ಇರಬೇಕು. ಎಂಡ್ರ ದುಡ್ಡಲ್ಲಿ ಬದುಕ್ತಾ ಇರೋನ್ಗೆ ಇವೆಲ್ಲ ಎಲ್ಲಿಂದ ಅರ್ಥ ಆಗ್ಬೇಕು? ಪರವಾಗಿಲ್ವೇ, ಮಾವ ಸಿದ್ದೇಗೌಡನ್ಗೆ ಹೇಳೋ ಕೆಲ್ಸನ ಇವ್ರಿಗೆ ಹೇಳ್ತಾ ಇದಾರಲ್ಲ. ಇರ್ಲಿ ಇರ್ಲಿ, ಇದು ಒಳ್ಳೆ ಬೆಳವಣಿಗೆನೆ. ನೀನು ಅಳ್ಬೇಡ ರೀ. ನೀವಾದ್ರೂ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಹೇಳ್ರಿ. ಇವೆಲ್ಲ ಹೊಸಿ ಸುಮ್ಕಿದ್ರೆ ಅದೇನು ಮಾಡಬೇಕು ಅಂತ ಯೋಚನೆ ಮಾಡಿ ನಾನು ಮಾಡ್ತೀನಿ. ನೀ ಸುಮ್ಕಿರಮ್ಮ, ಅಳಬೇಡ. ಮಾಡೋದೆಲ್ಲ ಮಾಡ್ಕೊಂಡು ಈಗ ತಲೆಗೆ ತಂದು ಮಡಗಿದ್ದೀರಾ, ಏನು ಆಗಕ್ಕಿಲ್ಲ. ನಾನು ಬಿಟ್ಕೊಂಬತ್ತೀನಿ, ಸುಮ್ಕಿರು. ವಾ ಹೊಸ ಹೇಳೋದು ನಿಲ್ಸವ. ನೀನು ಅಳೋದನ್ನ ನನ್ನ ಕೈಲಿ ನೋಡಕ್ ಆಗಕ್ಕಿಲ್ಲ ಕಣವ. ಸಿಂಚು, ಅಳು ನಿಲ್ಸು. ಹೊತ್ತು ಕಣ್ಣೆಲ್ಲ ಕೆಂಪಾಗಿದೆ. ನಿಮ್ಮ ಅಣ್ಣ ಹೋಗಿದಂತಾನೆ ಕರ್ಕೊಂಡು ಬರಕ್ಕೆ. ನಿಮ್ಮ ಗಂಡನ ಕರ್ಕೊಂಡು ಬರ್ತಾನೆ. ಈಗ ಅಳು ನಿಲ್ಸ್ಬಿಡಮ್ಮ. ಸಾಕು ಸುಮ್ಕಿರಮ್ಮಿ. ಎಷ್ಟೊತ್ತಿ ಹೇಳಿಲ್ಲ ಆ ನನ್ನ ಮಗ ನನ್ನ ಬೇಡ ಅಂತ ಕೇಳ್ದ ನನ್ನ ಮಾತಾ? ನೋಡವ, ನಿನ್ನ ಗಂಡ ಬಂದ ನೋಡು. ಈಗಲಾದ್ರೂ ಒಳಗೆ ನಿಲ್ಸವ ನೀನು. ಇದಕ್ಕೇನ್ ಕಮ್ಮಿ ಇಲ್ಲ. ಏಯ್ ಮರಗೋಡ, ಪೊಲೀಸ್ ಸ್ಟೇಷನಲ್ಲಿ ಏನು ಹೇಳಿದ್ರಲ್ಲ? ಏನಿಲ್ಲ ಕಣಪ್ಪಯ್ಯ, ಏನೋ ಆಗಿದ್ದಾಗೋಯ್ತು. ಒಂದಷ್ಟು ದಿನ ಟೈಮ್ ಕೊಡಿ, ಆಮೇಲೆ ಲೈಸೆನ್ಸ್ಗೆ ಅಪ್ಲೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೀನಿ. ಅಪ್ಪಯ್ಯ, ನಾನು ಟೈಮಿಗೆ ಸರಿಯಾಗಿ ಹೋಗಿದ್ದಕ್ಕೆ ಸರಿಯಾಯ್ತು. ಇಲ್ಲ ಅಂದಿದ್ರೆ ಭಾವ ಇನ್ನೂ 6 ತಿಂಗಳು ವರ್ಷ ಜೈಲಲ್ಲಿ ಇರ್ಬೇಕಾಗಿತ್ತು.
ಕೇಳ್ಕೊಂಡನಪ್ಪ ಪುಣ್ಯಾತ್ಮ. ನೀನು ಮಾಡೋ ಅವಂತರ ಒಂದ ಎರಡ ಅಲ್ಲ ನೀನು ನಮ್ಮ ಮರ್ವಾದೆ ತೆಗಿಬೇಕು ಅಂತಾನೆ ನನ್ನ ಮಗಳು ಒತ್ಕೊಂಡಾಗ ಮದುವೆ ಮಾಡ್ಕೊಂಡ ಹೆಂಗೆ? ಸತ್ಯರಿಕೆ ಏನು ಕರ್ಮನೋ ಏನೋ. ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗೆ ಗುಮ್ನಂಗ್ ನಿಂತವ್ ನೋಡು. ನಿನ್ ಜನ್ಮಕ್ಕೆ ನನ್ನ ಮೊಮ್ಮಗಳನ್ನ ಪೂರ್ತಿ ಮಾಡಿ ಮದುವೆ ಮಾಡ್ಕೊಂಡಿದ್ಯಾ ಅನ್ನೋಕೆ ಒಂದೇ ಒಂದು ಕಾರಣಕ್ಕೋಸ್ಕರ ಬಿಟ್ಟಿವ್ನಿ. ಇಲ್ಲ ಅಂದಿದ್ರೆ ನಿನ್ ಜುಟ್ಟು ಹಿಡ್ಕೊಂಡು ಗುಂಜಾಡ್ಬಿಡ್ತಿದ್ದೆ. ಲೇ ನಿನಗೇನು ನಾಚಿಕೆ ಆಗಕ್ಕಿಲ್ವಲ್ಲ? ಮೊದಲು ನನ್ನ ಮಗಳನ್ನ ಆರಿಸ್ಕೊಂಡೋದೆ, ಆಮ್ಯಾಕೆ ಏನೋ ಬಿಸ್ನೆಸ್ ಮಾಡಿ ಕಿತ್ತು ದಬ ಹಾಕ್ಬಿಡ್ತೀನಿ ಅಂದ್ಬಿಟ್ಟು ಆ ಫರ್ನಿಚರ್ ಅಂಗಡಿ ಇಟ್ಕೊಂಡೆ. ಅದು ನೋಡಿದ್ರೆ ಅದು ಲಾಸಯ್ಯ. ನಿನ್ನ ಮದುವೆ ಆಗಿದ್ದ ತಪ್ಪಿಗೆ ನನ್ನ ಮಗಳು ನೀನು ಮಾಡಿ ಸಾಲ ಎಲ್ಲ ತೀರಿಸಿ ನಿನ್ನ ಮರುವಾದೆ ಉಳ್ಸೋಳೆ. ಈಗ ನೋಡಿದ್ರೆ ಹಿಂಗೆ. ನಾನು ಆಟ ಓದಿದ್ದೀನಿ ಈಟ್ ಓದಿದ್ದೀನಿ ಅಂದ್ಬಿಟ್ಟು ಒಂದು ಪೆಟ್ಟಿಗೆ ಇಟ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಯಿಂದ ಕುಟ್ಕೊಂಡು ಓಡಾಡ್ತಾ ಇರ್ತೀಯಲ್ಲ. ಲೇ ಒಂದು ಬಿಸ್ನೆಸ್ ಮಾಡೋದಕ್ಕೆ ಲೈಸೆನ್ಸ್ ತಗೋಬೇಕು ಅಂತ ಸಾಮಾನ್ಯ ಜ್ಞಾನನೂ ಇಲ್ವಾ ನಿನಗೆ? ಬಿಸ್ನೆಸ್ ಮಾಡೋದಕ್ಕೂ ಯೋಗ್ಯತೆ ಇರಬೇಕಲ್ಲ. ನಿನ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಎಲ್ಲಾದ್ರೂ ಕೆಲ್ಸಕ್ಕಾದ್ರೂ ಹೋಗು. ನಾ ಕಾಸಾದ್ರೂ ಸಂಪಾದನೆ ಆಯ್ತದೆ. ಅದು ಬಿಟ್ಟು ನನ್ನ ಮಗಳನ್ನ ಯಾಕೆ ಇಷ್ಟೊಂದು ಹೊಟ್ಟೆ ಉಡ್ಸ್ಕೊತೀಯ ನೀನು? ಲೈ ಅಲ್ಲ ಕಣ್ತಾಯಿ, ಇವನಲ್ಲಿ ಏನದೆ ಅಂತ ಇವನು ಒಪ್ಕೊಂಡು ನಿನ್ನ ಮದುವೆ ಆದೆ. ನಾನಂತೂ ಕಾಣಪ್ಪ. ಅಪ್ಪ ಪ್ಲೀಸ್ ಸಾಕು, ಇನ್ನು ಎಷ್ಟು ಅಂತ ಅವಮಾನ ಮಾಡ್ತೀರಾ? ಸುಮ್ಕ್ಯಾರವ ಸಾಕು. ಅವ್ರ ಅಪ್ಪ ಏನೋ ಸಾಧು ಪ್ರಾಣಿಗಳ ಥರ ಇವನು ಏನು ಕೇಳಕ್ಕಿಲ್ಲ. ನಾವು ಕೇಳ್ದೆ ಬಿಟ್ಬಿಟ್ರೆ ಹೆಂಗವ? ಆಮೇಲೆ ನೀನು ದುಡ್ಡನ್ನೆಲ್ಲ ನುಣ್ಣು ಬೋಳ್ಸ್ಬಿಟ್ಟು ಗುಂಡುಗಳ ಥರ ಓಡಾಡ್ಕೊಂಡಿರ್ತಾನೆ ಇವನು. ಇಲ್ಲಿ ಕೇಳಲ್ಲ, ಇಲ್ಲಿ ಮನೆ ಜನಗಳಿಗೆಲ್ಲ ಮೋಸ ಮಾಡಿ ಹುಡುಗಿನ ಹೊಡ್ಕೊಂಡು ಹೋಗಿ ಮದುವೆ ಮಾಡ್ಕೊಳ್ಳೋದಲ್ಲ ಗಂಡಸ್ತಾನ. ಅವಳನ್ನ ನೆಟ್ಟಿಗೆ ಬಾಳ್ಸೋದು ಗಂಡಸ್ತಾನಕ್ಕಲ್ಲ. ಇನ್ಮೇಲಾದ್ರೂ ನೆಟ್ಟಿಗೆ ಬಾಳ್ವೆ ಮಾಡ್ಕೊಂಡಿರೋದನ್ನ ಕಲಿ. ಅದು ಬಿಟ್ಟು ಇನ್ನೇನಾದ್ರೂ ಎಡವಟ್ ಮಾಡ್ಕೊಂಡು ನನ್ನ ಮಗಳ ತಲೆಗೆ ಏನಾದ್ರು ತಂದ್ರೆ ನೆಟ್ಗಿರಕ್ಕಿಲ್ಲ. ಆಮೇಲೆ ಎಪ್ತಿ ಇಟ್ಕೋ. ಅಪ್ಪ ಪ್ಲೀಸ್, ಎಷ್ಟು ಅಂತಂತೀರಾ? ಇನ್ಮೇಲೆ ಆ ಥರ ಯಾವತ್ತೂ ಆಗಲ್ಲ. ನಾನು ನೋಡ್ಕೋತೀನಿ. ನನ್ನ ಗಂಡನ್ನ ಪೊಲೀಸ್ ಸ್ಟೇಷನಿಂದ ಬಿಡಿಸ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ಸ್ ಅಣ್ಣ. ಅಮ್ಮ ನಾವು ಬರ್ತೀವಿ. ಬರ್ತೀನಿ ಅಜ್ಜಿ. ಹರಿ ಬಾ. ಚಿನ್ನು ಮರಿ, ಚಿನ್ನು ಮರಿ, ನನ್ನ ವೈಫ್ನ ನೋಡಿದ್ರ? ಇಲ್ಲ ಸರ್, ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಿದ್ರು. ಅಜ್ಜಿನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು ಅಷ್ಟೇ. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.